ಹಾಯ್, ನಾನು ಸೌಜನ್ಯ. ಹಾಯ್, ನಾನು ಜೀವಿಕಾ. ಸೊ ಇವತ್ತಿನ ರೌಂಡ್ 1 ಸ್ಟಾರ್ಟ್ ಮಾಡೋಣ. ರೌಂಡ್ 1 ಸೈನ್ಸ್. ಸೇಮ್ ಲಾಸ್ಟ್ ಟೈಮ್ ಹೇಗೆ ಲಾಸ್ಟ್ ಎಪಿಸೋಡ್ಸ್ ಅಲ್ಲಿ ನೋಡಿದ್ರಿ ಅದೇ ರೀತಿ ಇವತ್ತು ಕೂಡ ಸೈನ್ಸ್ ರೌಂಡ್ ನಡೆಯುತ್ತೆ. ಹೇಗಿರುತ್ತೆ ಅಂತ ಇನ್ನೊಂದ್ಸರಿ ಹೇಳ್ಬಿಡ್ತೀನಿ. 2 ಮಲ್ಟಿಪಲ್ ಚಾಯ್ಸ್, 2 ಫಿಲ್ ಇನ್ ದ ಬ್ಲಾಂಕ್ಸ್, 2 1 ವರ್ಡ್ ಆನ್ಸರ್ಸ್ ಕ್ವೆಶನ್ಸ್ ಇರುತ್ತೆ. ಇಬ್ಬರಿಗೂ ಎರಡೆರಡು ಬರ್ತಾ ಹೋಗುತ್ತೆ 3 ಪಾರ್ಟಲ್ಲಿ. ಲೆಟ್ ಅಸ್ ಸ್ಟಾರ್ಟ್ ಮಲ್ಟಿಪಲ್ ಚಾಯ್ಸ್. ಫಸ್ಟ್ ಕ್ವೆಶನ್: which instruments helps us see tiny living organisms? Option A telescope, B microscope, C periscope, D kaleidoscope. ನನಗ ಮೈಕ್ರೋಸ್ಕೋಪ್. Yes, good. Option B was the answer. Next. The curved piece of glass used to magnify objects is called a dash. I'll repeat the question and later I'll tell the options. The curved piece of a glass used to magnify objects is called a dash. Option A mirror, B prism, C lens, D screen. You want me to repeat the options? Option A mirror, B prism, C lens, D screen. ಸಿ ಲೆನ್ಸ್. C lens was the right answer. Next one. Which stain is commonly used for onion peel cells? Option A iodine, B saffronin, C ink, D paint. ಬಿ ಬಂತು ಸಾಫರನ್. Saffronin was the answer, right answer. Next one. Methylene blue is used to dash. Option A increase visibility, B decrease visibility, C heat the slide, D clean the slide. I'll repeat the options. ಇನ್ಕ್ರೀಸ್ ದ ವಿಸಿಬಿಲಿಟಿ. Yes, increase the visibility is answer. So that was the correct answer. So multiple choice ಅಲ್ಲಿ ಇಬ್ಬರಿಗೂ 20 ಪಾಯಿಂಟ್ಸ್ ಹೋಗುತ್ತೆ. ಓಕೆ, ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್. 2020. ಸೊ ನನ್ನ ಜೊತೆಗೆ ನೀವು ನೆನ್ಪಿಟ್ಕೊಳ್ತಾ ಹೋಗಿ. ಹಾ, ಓಕೆನಾ? ಒಂದೊಂದ್ಸತಿ ಮರ್ತೋಗುತ್ತೆ. ನೋ ಪ್ರಾಬ್ಲಮ್. ಈಗ ಎಲ್ಲ ಹೇಳ್ದವಾಗ ಡೌಟ್ ಇರಲ್ಲ. ಒಂದ್ ತಪ್ಪು ಅಲ್ಲೊಂದ್ ಇಲ್ಲೊಂದ್ ತಪ್ಪಾಗಿರ ಅವಾಗ ಡೌಟ್ ಬರುತ್ತೆ. ಸ್ವಲ್ಪ ಜಾಸ್ತಿ ಉಂಟು. ಫಿಲ್ ಇನ್ ದ ಬ್ಲಾಂಕ್ಸ್. The human eye can see only objects above certain dash. ಮ್ಯಾಮ್ ಯಾರಿಗೆ? ನನಗ ಮ್ಯಾಮ್ ಫಸ್ಟ್ I'll repeat the question. The human eye can see only objects above certain dash. ಇನ್ನೊಂದ್ಸರಿ ಹೇಳ್ಬೇಕಾ? ಇದರ ಅರ್ಥ ಹೇಳ್ಬಿಡ್ತೀನಿ. ಮನುಷ್ಯನ ಕಣ್ಣು ಇಷ್ಟರಲ್ಲಿ ಮಾತ್ರ ನೋಡೋದು. ಆ ಇಷ್ಟು ಯಾವುದು ಅಂತ ಆಬ್ಜೆಕ್ಟ್ಸ್ ಇರುತ್ತಲ್ಲ, ಅದು ಈ ತರದ್ ಮಾತ್ರ ಆಬ್ಜೆಕ್ಟ್ಸ್ ಇಂದ ಅದು ನೋಡುತ್ತೆ ಅಂತ. ನಮ್ಮ ಕ್ವಶನ್ ಹೇಳಿ. The human eye can see only objects above certain. ಇದಕ್ಕಿಂತ ಮೇಲೆ ನೋಡಕ್ಕಾಗಲ್ಲ. ಮೇಲಲ್ಲ, ಸರಿ, ಕೆಳಗೆ. ಮೈಕ್ರೋ ಆರ್ಗ್ಯಾನಿಸಮ್. ಸೌಜನ್ಯಂಗೆ ಆನ್ಸರ್ ಗೊತ್ತಿದೆ ಅಲ್ವಾ? ಸೊ ದಟ್ಸ್ ವೈ ಯು ಆರ್ ಸ್ಟ್ರಗಲಿಂಗ್ ಟು ಸೇ ದ ಆನ್ಸರ್. ಆನ್ಸರ್ ಹೇಳ್ತೀಯಾ ಅಥವಾ ಅವಳ ಹತ್ರ ಹೇಳಿಸ್ಲಾ? ಮ್ಯಾಮ್ ಬೇಡ, ಹೇಳ್ತೀನಿ. ನಮ್ ಕಣ್ಣು ಕೆಲವು ಆಬ್ಜೆಕ್ಟ್ಸ್ ಅಷ್ಟೇ ನೋಡಕ್ಕಾಗೋದು, ಕೆಲವು ಆಬ್ಜೆಕ್ಟ್ಸ್ ನೋಡಕ್ಕಾಗಲ್ಲ. ಅದ್ ಯಾವ್ದ್ರ ಬೇಸಿಸ್ ಮೇಲೆ ಅಂತ ಅವ್ರಿಗೆ ಇನ್ನೊಂದ್ಸತಿ ಇದ್ರಲ್ಲಿ ಹೇಳಿ. ಅದೇ ಹೇಳ್ತಾ ಇರೋದು. ಕ್ವಶನ್ ಅಲ್ಲಿ ಹೇಳಿ. ಆಪ್ಷನ್ಸ್ ಕೊಟ್ಬಿಟ್ರೆ ಮಲ್ಟಿಪಲ್ ಚಾಯ್ಸ್ ಆಯ್ತು, ಆಪ್ಷನ್ಸ್ ಕೊಡಲ್ಲ. ಸೊ ಈಗ ನಾವು ಕೆಲವು ಆಬ್ಜೆಕ್ಟ್ಸ್ ನೋಡ್ತೀವಿ, ಕೆಲವುದೇನು 90% ಆಬ್ಜೆಕ್ಟ್ಸ್ ನೋಡ್ತೀವಿ. ಇನ್ 10% ಆಫ್ ಆಬ್ಜೆಕ್ಟ್ಸ್ ಅರೌಂಡ್ ಯು ಕಾಂಟ್ ಸಿ. ದಟ್ ಈಸ್ ವೈ ಯಾಕೆ ನೋಡಕ್ಕಾಗಲ್ಲ. ಈ ಪಾಠ ಇರೋದೇ ಅದ್ರ ಬಗ್ಗೆ. ಸ್ಮಾಲ್ ಆಗಿರುತ್ತೆ. ಸ್ಮಾಲ್ ಆಗಿ ಏನಾಗಿರತ್ತೆ? ಏನ್ ಹೇಳ್ತಾರೆ ಅದಕ್ಕೆ? ಅದಕ್ಕೆ ಏನಂತಾರೆ? ನಾನ್ ತಳ್ಳುಗಿದ್ದೀನಿ ಈಗ, ಏನಂತಾರೆ? ಸ್ಲಿಮ್. ನಾನ್ ತಳ್ಳು. ಜನರಲ್ ಟರ್ಮ್ ಹೇಳು. ಸೈಜ್. ಸೈಜ್ ವಾಸ್ ದ ಆನ್ಸರ್. ದಿನ ಯೂಸ್ ಮಾಡಲ್ವಾ ಈ ವರ್ಡ್? ಯೂಸ್ ಮಾಡೇ ಮಾಡ್ತೀವಿ. ಎಲ್ಲಾರು ಒಂದ್ ಕಡೆ ಬಂದೇ ಬಂದಿರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್.
Onion peel cells are nearly dash in shape. I'll repeat the question. Onion peel cells are nearly dash in shape. ಅಂದ್ರೆ ಯಾವ ಶೇಪ್ ಅಲ್ಲಿ ಇರುತ್ತೆ? ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುತ್ತೆ. ಗುಡ್ ಆನ್ಸರ್. ಸೊ ನೆಕ್ಸ್ಟ್ ಒನ್. ಸೊ ಟೈಟ್ ಫೈಟ್ ನಡೀತಾ ಇದೆ, ಯಾರು ಬಿಟ್ಕೊಡ್ತಾ ಇಲ್ಲ. ಜೀವಿಕಾ, ನಿಂಗೆ ನೆಕ್ಸ್ಟ್ ಟೈಮ್ ಇಷ್ಟೆಲ್ಲ ಟೈಮ್ ಕೊಡಲ್ಲ. ಓಕೆ, ನೆಕ್ಸ್ಟ್ ಜೀವಿಕಾ ನಿನ್ಗೇನೆ. ಗ್ಲಿಸರಿನ್ ಪ್ರಿವೆಂಟ್ಸ್ ದ ಸೆಲ್ಸ್ ಫ್ರಮ್ ಡ್ಯಾಶ್. ಐ ರಿಪೀಟ್ ದ ಕ್ವೆಶ್ಚನ್. ಗ್ಲಿಸರಿನ್ ಪ್ರಿವೆಂಟ್ಸ್ ದ ಸೆಲ್ಸ್ ಫ್ರಮ್ ಡ್ಯಾಶ್. ಗ್ಲಿಸರಿನ್ ಅನ್ನು ಯಾಕೆ ಹಾಕ್ತೀವಿ ಅಂತ ವಿಡಿಯೋ ನೋಡಿದ್ರಲ್ವಾ? ಅದು ಗ್ಲಿಸರಿನ್ ಆನಿಯನ್ ಪೀಲ್ಸ್. ಅದೇ ಯಾಕೆ? ಕ್ಲಿಯರ್ ಆಗಿ ಕಾಣಿಸ್ಲಿ ಅಂತ. ಹಂಗಾರೆ ಸ್ಯಾಫ್ರನ್ ಯಾಕೆ ಹಾಕ್ತೀವಿ? ಗ್ಲಿಸರಿನ್ ಎರಡು ಕೆಮಿಕಲ್ ಯೂಸ್ ಮಾಡ್ತೀವಿ ಆಕ್ಟಿವ್ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ. ಒಂದು ಸ್ಯಾಫ್ರನಿನ್, ಇನ್ನೊಂದು ಗ್ಲಿಸರಿನ್. ಸ್ಯಾಫ್ರನ್ ಇನ್ನು ಗೊತ್ತು ನಿಂಗೆ ಕಲರ್ ಮಾಡುತ್ತೆ ಅಂತ. ಗ್ಲಿಸರಿನ್ ಏನ್ ಮಾಡುತ್ತೆ? ವೈ ವಿ ಯೂಸ್ ಇಟ್? ಕ್ವಶನ್ ಹೇಳಿ. ಗ್ಲಿಸರಿನ್ ಪ್ರಿವೆಂಟ್ಸ್ ದ ಸೆಲ್. ಇದನ್ನ ಹಾಕೋದ್ರಿಂದ ಸೆಲ್ ಏನನ್ನ ಪ್ರಿವೆಂಟ್ ಮಾಡುತ್ತೆ? ಸೆಲ್ಲಿಗೆ ಆಗೋ ಒಂದು ಪರಿಣಾಮ. ಏನ್ ಪ್ರಿವೆಂಟ್ ಮಾಡುತ್ತೆ? ಹಿಂಗ್ ಕಾಣುತ್ತೆ. ಅದೇ ಗ್ಲಿಸರಿನ್ ಪ್ರಿವೆಂಟ್ ದ ಸೆಲ್ಸ್ ಫ್ರಮ್ ಡ್ರೈ. ಫ್ರಮ್ ಡ್ರೈ. ಪ್ರಿವೆಂಟ್ಸ್ ದ ಸೆಲ್ಸ್ ಫ್ರಮ್ ಡ್ರೈಯಿಂಗ್. ಮಾಯಿಸ್ಟ್ ಆಗಿಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆರಡರಲ್ಲಿ ಒಂದು ಆನ್ಸರ್ ಬರ್ಸಿದೀನಿ. ಕೀಪ್ಸ್ ಮಾಯಿಸ್ಟ್ ಆರ್ ಅವಾಯ್ಡ್ ಫ್ರಮ್ ಡ್ರೈಯಿಂಗ್. ಮ್ಯಾಮ್ ಡ್ರೈಯಿಂಗ್ ಅಂತ ಬರ್ತಿದ್ದೀರಾ? ನೋಡಿ, ನಾನೇ ಎಕ್ಸ್ಪ್ಲೇನ್ ಮಾಡ್ದೆ, ಆನ್ಸರ್ ಹೇಳ್ಬಿಟ್ಟಿದ್ದೀನಿ. ನೀನ್ ಫಿಲ್ಟರ್ ಮಾಡಿದ್ರೆ ಆಯ್ತು. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇನ್ ಫಿಲ್ ದ ಬ್ಲಾಂಕ್ಸ್. ಎ ಕವರ್ ಸ್ಲಿಪ್ ಈಸ್ ಪ್ಲೇಸ್ಡ್ ಓವರ್ ದ ಸ್ಪೆಸಿಮನ್ ಆನ್ ಎ ಗ್ಲಾಸ್ dash. A cover slip is placed over the specimen on a glass dash. ಗ್ಲಾಸ್ ಡ್ಯಾಶ್ ಹೆಂಗಿರ್ಬೋದು ಹೇಳಿ ನೋಡೋಣ ಸ್ಲೈಡ್. ನಮ್ ಸ್ಲಿಕ್ಕಿ ಜಾರತ್ತೆ. ಕಣ್ಣಿಗೆ ವಿಜುವಲೈಸೇಷನ್ ಬರ್ತಾ ಇದೆಯಾ? ಗ್ಲಾಸ್ ಕೆಳಗಡೆ ಇಟ್ಟಿ ಅದ್ರ ಮೇಲೆ ನೋಡ್ತಾರಲ್ಲ ಅದು, ಅದೇ ಇದು ಸ್ಲೈಡ್. ಸ್ಲಿಪ್ ಯಾವ್ದು, ಸ್ಲೈಡ್ ಯಾವ್ದು? ಇದು ಇಟ್ಟಿರ್ತಾರಲ್ಲ ಅದ್ರ ಮೇಲೆ ಹಿಂಗೆ. ಗ್ಲಾಸ್ ಸ್ಲೈಡ್ ಅಂದ್ರೆ ಹಿಂಗ್ ಕೆಳಗಡೆ ಇಟ್ಟಿ ಅದ್ರ ಮೇಲೆ ಡ್ರಿಂಕ್ ಆಗಿರ್ತಾರಲ್ಲ ಅದು ಗ್ಲಾಸ್ ಸ್ಲೈಡ್. ಅದ್ರ ಮೇಲೆ ಹಾಕೋದು ಕವರ್. ಒಂದ್ ರೌಂಡ್ ಒಂದು ಎಕ್ಸ್ಪೆರಿಮೆಂಟ್ ಅಲ್ಲಿ ಹಾಕಿದ್ರು ನೋಡಿಲ್ಲ, ಕವರ್ ಸ್ಲಿಪ್. ಅದ್ರ ಮೇಲೆ ಇಟ್ಟಿದ್ರ, ಅದ್ರ ಮೇಲೆ ಹಾಕಿದ್ರ. ಗ್ಲಾಸ್ ಸ್ಲೈಡ್ ಇಸ್ ದ ಆನ್ಸರ್. ಸೊ ಅಟ್ ದ ಎಂಡ್ ಆಫ್ fill in the blanks, after lot of hints and explanations, you are at the score 20-20. ಅಲ್ಲಿ total 40 ಇದ್ದೀರಾ. Let us see what happens in the one word answer question. ಟೈ ಆಗ್ಲಿಲ್ಲ. ನೆಕ್ಸ್ಟ್ ಮ್ಯಾಥ್ಸ್ ಇದೆ, ಸೋಷಿಯಲ್ ಇದೆ. ಸೋಷಿಯಲ್. ಮೈ ಗಾಡ್, ಮ್ಯಾಥ್ಸ್. ಓಕೆ, ವಾಟ್ ಇಸ್ ದ ಬೇಸಿಕ್ ಯೂನಿಟ್ ಆಫ್ ಲೈಫ್? ಸೊ ನೋ ಮೋರ್ ಹಿಂಟ್ಸ್. ನೀನೆ. ಸೆಲ್. Yes, cell is the answer. Next, which stain is used for cheek cells? ಎರಡು ಎಕ್ಸ್ಪೆರಿಮೆಂಟ್ ಆಗಿತ್ತಲ್ವಾ? ಸ್ಯಾಫ್ರನ್. ಮ್ಯಾಮ್ ಏನು ಹೇಳಿ? ಅದು ಇದಕ್ಕೆ ಆನಿಯನ್ ಪೀಲ್ಗೆ. Which stain is used for cheek cells? ಮ್ಯಾಮ್ ಓದಿದ್ವಿ. ಗ್ಲಿಸರಿನ್ ಅಲ್ಲ. ಮ್ಯಾಮ್ ಒಂದು ನಿಮಿಷ ಅಷ್ಟೇ. ಆಲ್ರೆಡಿ ಇದು ನಾನು ಕೇಳಿರೋ ಕ್ವಶನ್ ಬಂದ್ಬಿಟ್ಟಿದೆ ಆಲ್ರೆಡಿ. ಮ್ಯಾಮ್ ಇನ್ನೊಂದ್ಸತಿ ಕ್ವಶನ್ ರಿಪೀಟ್ ಮಾಡಿ ಮ್ಯಾಮ್. ಅದು ಎಕ್ಸ್ಪ್ಲೇನ್ ಮಾಡಿ ಕ್ವಶನ್ ಕನ್ನಡ. ಸ್ಟೇನ್ ಅಂತ ಹೇಳಿದ್ರೆ ಅದನ್ನ ಕಲರ್ ಮಾಡಿ ಸೆಲ್ಸ್ ನೋಡೋದಕ್ಕೆ ಈಸಿ ಆಗುತ್ತೆ ಅನ್ನೋ ಅರ್ಥ. ಇಂಕ್ ಮ್ಯಾಮ್. ಗ್ಲಿಸರಿನ್ ಅಂತ ಇಂಕ್ ಹಾಕಲ್ಲ, ಇಂಕ್ ಬರೆಯೋದಕ್ಕೆ ಯೂಸ್ ಮಾಡೋದು. ಸ್ಟೇನ್ ಅಂದ್ರೆ ಇಲ್ಲಿ ನಮ್ಗೆ ಕಲರ್ ಮಾಡೋದು ಅಂತ ಅರ್ಥ. ಮೋಸ್ಟ್ಲಿ ಆ ಕ್ವಶನ್ ನಿಮಗೆ ಬಂದಿತ್ತ ಅಂತ. ನನಗೆ ಬಂದಿತ್ತು. ಹೌದಾ? ನನ್ನ ಆನ್ಸರ್ ಆಲ್ರೆಡಿ ನಾ ಕೇಳಿರೋ ಕ್ವಶನ್ ಅಲ್ಲಿ ಬಂದ್ಬಿಟ್ಟಿದೆ ಅದು. recall ಮೆಥಲಿಯನ್ ಬ್ಲೂ.
ಮಿಥೈಲಿನ್ ಬ್ಲೂ. ಬ್ಲೂ. ಇದೆರಡು ಬೇರೆ ಬೇರೆ ವರ್ಡ್. ಮಿಥೈಲಿನ್ ಮ್ಯಾಮ್ ಬ್ಲೂ ಬೇರೆ. ಬರ್ಕೊಂಡಿದ್ರೆ ನನಗೆ 2 ವರ್ಡ್ಸ್. ಮ್ಯಾಮ್ ನಾನೇ ಅವಳಿಗೆ ಅರ್ಥ ಮಾಡಿಸ್ತೀನಿ. ಸೊ ಆನಿಯನ್ ಪೀಲ್ ಸೆಲ್ಸ್ ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಯಾವ್ದು ಹಾಕ್ತಿವಿ? ಸ್ಯಾಫ್ರನಿನ್ ಹಾಕ್ತಿವಿ ಸ್ಟೈನ್ ಮಾಡೋದಕ್ಕೆ. ಚೀಕ್ ಸೆಲ್ಸ್ ನ ಸ್ಟಡಿ ಮಾಡ್ಬೇಕಾದ್ರೆ ಯಾವ್ದು ಹಾಕ್ತಿವಿ? ಮಿಥೈಲಿನ್ ಬ್ಲೂ ಹಾಕ್ತಿವಿ. ಮತ್ತೆ ಇದು ಗ್ಲಿಸರಿನ್ ಅದು ಮಾಯಿಸ್ಟ್ ಇಡುತ್ತೆ, ಡ್ರೈ ಆಗದೆ ಇರೋ ತರ ಅವಾಯ್ಡ್ ಮಾಡುತ್ತೆ. ಪ್ರಿವೆಂಟ್ಸ್ ಅಂದ್ರೆ ಅವಾಯ್ಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ವಾಟ್ ಈಸ್ ದ ಹಿಡನ್ ವರ್ಲ್ಡ್ ಆಫ್ ಟೈನಿ ಆರ್ಗ್ಯಾನಿಸಮ್ಸ್? ಸೆಲ್ಸ್. ವಾಟ್ ಈಸ್ ದ ಹಿಡನ್ ವರ್ಲ್ಡ್ ಆಫ್ ಟೈನಿ ಆರ್ಗ್ಯಾನಿಸಮ್ಸ್? ಮ್ಯಾಮ್ ಹಿಡನ್ ವರ್ಡ್ ಯಾವ್ದಿದೆ? ಟೈನಿ ರಿಪ್ಲೇಸ್ ಮಾಡಿದ್ರೆ ಆಯ್ತು. ಟೈನಿ ಇನ್ನ ಈಗ ಓದ್ತಾ ಇರೋದೇ ಅದ್ರ ಬಗ್ಗೆ. ಅದು ನಾವು ಈಗ ಏನಂತೀವಿ? ಮನುಷ್ಯರು. ಅದೇ ಆ ಟೈನಿ ಅನ್ನೋದಕ್ಕೆ ಏನಂತೀವಿ? ಸ್ಮಾಲ್. ಸ್ಮಾಲ್ ಅನ್ನೋದಕ್ಕೆ ಏನಂತೀವಿ? ಸೈಜ್. ಸೈಜ್ ಅನ್ನೋದಕ್ಕೆ ಏನಂತೀವಿ? ಮತ್ತೆ ಇದೆಲ್ಲ ಸಿನಾನಿಮ್ಸ್ ಅಂತ ಅನ್ಕೊಂಡ್ಬಿಡು. ಅದನ್ನ ಸೈನ್ಸ್ ಅಲ್ಲಿ ಮಾತ್ರ ನಾವ್ ಯೂಸ್ ಮಾಡ್ತೀವಿ. ಅದಕ್ಕೆ ಸ್ಪೆಸಿಫಿಕ್ ಆಗಿ ಈ ಕ್ವಶನ್ ಇಟ್ಟಿರೋದು. ನಾವು ಈ ಪಾಠ ಓದ್ತಿರೋದೇ ಅದ್ರ ಬಗ್ಗೆ. ತಡೀರಿ, ನಾನು ಕಲ್ತಿದ್ದೆ ಇದು. ಫಸ್ಟ್ ಅಲ್ಲೇ ಇತ್ತು, ನಮ್ ಬರ್ಕೊಂಡಿದ್ ಇಲ್ಲಿದ್ರೆ ಇಲ್ಲೇ ಇತ್ತು ಅದು. ಇಲ್ಲೇ ಇತ್ತು. ನೀವು ಅರ್ಥ ಮಾಡ್ಕೊಳಲ್ಲ, ಅದಕ್ಕೆ ನೆನಪಿರಲ್ಲ. ಮ್ಯಾಮ್ ಕ್ವಶನ್ ನೀಟಾಗಿ. ವಾಟ್ ಈಸ್ ದ ಹಿಡನ್ ವರ್ಲ್ಡ್ ಆಫ್ ಟೈನಿ ಆರ್ಗ್ಯಾನಿಸಮ್ಸ್? ವಾಟ್ ಈಸ್ ದ ಹಿಡನ್ ಮೀನಿಂಗ್ ಆಫ್ ಟೈನಿ ವರ್ಲ್ಡ್? ವರ್ಲ್ಡ್ ಆರ್ಗ್ಯಾನಿಸಮ್ಸ್ ಮೈಕ್ರೋ ಆರ್ಗ್ಯಾನಿಸಮ್. ಕರೆಕ್ಟಾಗಿ ಹೇಳಿ ಇನ್ನೊಂದ್ಸರಿ. ಮೈಕ್ರೋ ಆರ್ಗ್ಯಾನಿಸಮ್. Yes, microorganisms is the answer. Okay, last question. What is the thin layer taken from an onion for observation? ಪೀಲ್ಸ್. ಅದು ಪೂರ್ತಿ ಹೇಳ್ಬೇಕು. ಮ್ಯಾಮ್ ಈ ಕ್ವಶನ್. What is the thin layer taken from an onion for observation? ಪೀಲ್ ಟೇಕನ್. ಹಂಗಲ್ಲ, ಆನಿಯನ್ ಡ್ಯಾಶ್ ಡ್ಯಾಶ್ ಎರಡು ಹೇಳ್ಬೇಕು. ಸೇರ್ಸಿದ್ರೆ ಪೂರ್ತಿ ಕಂಪ್ಲೀಟ್. ಆನಿಯನ್ ಪೀಲ್. ಇನ್ನೊಂದು ಏನೇನ್ ನೋಡೋದಕ್ಕೆ ತೆಗಿಯೋದು? ಏನೇನ್ ನೋಡೋದು? ಸೆಲ್ಸ್. ಹೇಳಿ ಕರೆಕ್ಟ್ ಆಗಿ ಮತ್ತೊಂದ್ಸರಿ. ಆನಿಯನ್ ಪೀಲ್ ಟೇಕನ್. ಮ್ಯಾಮ್ ಸೆಲ್ಸ್. ಆನಿಯನ್ ಪೀಲ್ ಸೆಲ್ಸ್. ದಟ್ ಇಸ್ ದ ಆನ್ಸರ್. ಓಕೆ, ಎಲ್ಲೆಲ್ಲಿ ಮಿಸ್ಟೇಕ್ ಆಗಿತ್ತು ನೀವು ಇನ್ನೂ ಏನೇನು ರೀಕಾಲ್ ಮಾಡಬೇಕು? ಕ್ಲಾರಿಟಿ ಸಿಕ್ಕಿದೆಯಾ? ಸೊ ಇಲ್ಲಿಗೆ ಸ್ಕೋರ್ಸು ಇದರಲ್ಲೂ 2020, ಇಲ್ಲೂ ಅಷ್ಟೇ ಆಫ್ಟರ್ ಲಾಟ್ ಆಫ್ ಹಿಂಟ್ಸ್ ಅಂಡ್ ಟ್ರಯಲ್ಸ್. ಸೊ 2020 ಅಲ್ಲಿಗೆ ಸೈನ್ಸ್ ರೌಂಡ್ ಅಲ್ಲಿ 60-60. ಸೊ ಮ್ಯಾಥ್ಸ್ ಅಲ್ಲಿ ನೋಡೋಣ ಯಾರು ವಿನ್ ಆಗ್ತಾರೆ ಮ್ಯಾಥ್ಸ್ ರೌಂಡ್. ಮ್ಯಾಮ್ ಮ್ಯಾಕ್ಸ್ ಆಗಲ್ಲ.